ಎಲ್ಲದಕ್ಕೂ ಆನ್ಸರ್ ಬೈಬಲ್ ಆಗಿ. ಇವಾಗ ಒಂದು ಕ್ವಶನ್ ಹೇಳ್ತಾರ, ನಾನು ಕೇಳ್ತೀನಿ ಒಂದು ಕ್ವಶನ್. ಕೋಳಿ ಮುಂದ ತತ್ತಿ ಮುಂದ? ತತ್ತಿ ಮುಂದ. ಎದಕ್ಕ? ಕೋಳಿ ಮುಂದ ತತ್ತಿ ಮುಂದ? ತತ್ತಿ ತತ್ತಿ ಹೆಂಗ್ ಬಂದೈತೆ? ಕೆಮಿಕಲ್ಸ್ ಇಂದ ಫಾರ್ಮ್ ಆಗಿ ಬಂದೈತೆ ಅಂತೇಳಿ ಮೊನ್ನೆ ಅದ್ರಾಗ ನೋಡಿದ್ದೆ. ಫಸ್ಟ್ ಎಗ್ ಬಂದದ ಅಂತೇಳಿ ಶಾರ್ಟ್ಸ್ ನೋಡಿದ್ದೆ. ಅಲ್ಲ, ಕೆಮಿಕಲ್ಸ್ ಇದ್ರೆ ಬಂದ್ರೆ ತತ್ತಿ ಆಗೇ ಇರ್ತೈತೆ, ಮತ್ತೆ ಅದು ಕೋಳಿ ಆಗುತ್ತೆ. ಆ ತತ್ತಿನಿಂದ ಹಂಗಂಗ್ ಬರ್ತದೆ. ಒಂದು ಜೀವನ, ಒಂದು ಕೆಮಿಕಲ್ ಇದ್ದ ಒಂದು ಜೀವನ ಇವತ್ತುವರೆಗೂ ಸೃಷ್ಟಿನೇ ಮಾಡಿಲ್ಲ. ಅಲ್ಲ, ಅದು ಅದರಲ್ಲಿ ಇದ್ರೆ ನಾನು ಹೇಳ್ತಾ ಇದೀನಿ, ಒಂದು ಜೀವನ ಇವತ್ತುವರೆಗೆ ಸೈಂಟಿಸ್ಟ್ ಒಂದು ಜೀವನ ಕೆಮಿಕಲ್ ಇದ್ದ ಪ್ರೂವ್ ಮಾಡ್ಬೇಕಂತೇಳಿ ಎಷ್ಟೋ ಸೈಂಟಿಸ್ಟ್ಗಳು ಪ್ರೂವ್ ಮಾಡಕ್ ನಿಂತಾರ. ಒಂದು ಜೀವನ ಕೆಮಿಕಲ್ ಇದ್ದ ಸೃಷ್ಟಿ ಮಾಡಕ್ ಆಗಿಲ್ಲ, ಅದಾಗೋದಿಲ್ಲ ಕೂಡ, ಅಸಾಧ್ಯ. ಆಮೇನ್, ಅರ್ಥ ಆಯ್ತಾ? ಇಷ್ಟು ಈ ಸಿಂಪಲ್ ಇದು ಸಿಂಪಲ್ ಇದು ಎಷ್ಟು ಒದ್ದಾಡ್ತಾರಂದ್ರೆ ಪ್ರಪಂಚದಾಗ. ಇದು ಕೂಡ ದೇವ್ರ ವಾಕ್ಯನ ನಮಗೆ ಆಧಾರ. ಬೈಬಲ್ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಮುಗಿಸ್ತಂದ್ರೆ, ಆದಿಯಲ್ಲಿ ದೇವ್ರ ಏನ್ ಮಾಡೋಣ, ಆಕಾಶ ಸೃಷ್ಟಿ ಮಾಡೋಣ. ಆಮೇಲೆ ಏನ್ ಮಾಡೋಣ, ಪಕ್ಷಿಗಳ ಸೃಷ್ಟಿ ಮಾಡೋಣ. ಅಂದ್ರೆ ಮುಂದೆ ಯಾವ್ದು? ಕೋಳೆ ಮುಂದು. ಸಿಂಪಲ್ ಆನ್ಸರ್ ಇದು. ನಾವ್ ಇದನ್ನ ಎಷ್ಟು ಒದ್ದಾಡ್ತೀವಿ ಅಂದ್ರೆ, ಕೋಳಿ ಮುಂದ ತತ್ತಿ ಮುಂದ, ತತ್ತಿ ಮುಂದ ಅಂದ್ರೆ ಕೋಳಿ ಹೆಂಗ್ ಬಂದೈತೆ, ಕೋಳಿ ಮುಂದಾದ್ರೆ ಕೋಳಿ ಹೆಂಗ್ ಬಂತಂದ್ರೆ ಹಿಂಗ್ ಬಂದೈತೆ ಬೈಬಲ್ ಆಯ್ತಾ ಆಧಾರ. ಆಮೇಲೆ ನೋಡ್ರಿ, ಓದ್ರಿ, ಆಯ್ತಾ ಇಲ್ಲ? 1ನೇ ಅಧ್ಯಾಯ 20ನೇ ವಚನ. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳನ್ನು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮಹಾ ಜಲಚರಗಳನ್ನು ನೀರಿನಲ್ಲಿ ತುಂಬಿರುವುದನ್ನು, ಸಕಲ ವಿಧವಾದ ಜೀವಗಳನ್ನು, ರೆಕ್ಕೆಯುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು, ಅವುಗಳನ್ನು ಜಾತಿಗಳನುಸಾರವಾಗಿ ಉಂಟು ಮಾಡಿದನು. ಆಮೇನ್. ಏನ್ ಮಾಡೋಣ? ಉಂಟು ಮಾಡೋಣ ದೇವ್ರು. ಅರ್ಥ ಆಯ್ತು? ಎಲ್ಲದಕ್ಕೂ ನಮ್ಗೆ ಏನ್ ಹೇಳು, ಬೈಬಲ್ ಆಧಾರ. ಬೈಬಲ್ನಾಗ ಎಲ್ಲದಕ್ಕೂ ಸಿಂಪಲ್ ಆಗಿ ಆನ್ಸರ್ ಇರುತ್ತೆ.